ನಮ್ಮ ನಾಲ್ಗೆ ನಮ್ಮ ಬುದ್ಧಿ ನಮ್ಮ ಹಿಡಿತದಲ್ಲೇ ಇರಬೇಕು ಅನ್ನೋದು ಇದೇ ಕಾರಣಕ್ಕೆ. ನಾವು ನೋಡಿದ್ದು ಕೇಳಿದ್ದು ಯಾವಾಗಲೂ ನಿಜ ಆಗಿರಲ್ಲ. ಮೊದಲು ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ತಿಳ್ಕೊಳ್ಳೋದನ್ನ ಕಲಿ. ಆಸ್ತಿ ಪೇಪರ್ಸ್ ಯಾರ ಹತ್ರ ಇದೆ ಅಂತ ಈಗಲಾದ್ರೂ ಗೊತ್ತಾಯ್ತಾ? ಜೀವನದಲ್ಲಿ ಒಂದು ಗುರಿ ಮುಟ್ಬೇಕು ಅಂದ್ರೆ ತಾಳ್ಮೆ ಇರಬೇಕು. ಗೆಲುವು ಅನ್ನೋದು ಅಷ್ಟು ಸುಲಭವಾಗಿ ಸಿಕ್ಬಿಡಲ್ಲ. ಎಷ್ಟೋ ದೊಡ್ಡ ವ್ಯಕ್ತಿಗಳು ಏಕಾಏಕಿ ಅವರು ದೊಡ್ಡ ವ್ಯಕ್ತಿಗಳಾಗಿರಲ್ಲ. ಅದ್ರ ಹಿಂದೆ ಸತತ ಪರಿಶ್ರಮ, ತಾಳ್ಮೆ ಇರುತ್ತೆ. ನೀನ್ ಹೀಗ್ ದಡ್ಡಿ ತರ ಆಡಿದ್ರೆ ಏನು ಮಾಡಕ್ಕಾಗಲ್ಲ. ನಾವು ನಿನ್ಗೋಸ್ಕರ ಕಷ್ಟ ಪಡ್ತಾ ಇದೀವಿ ಅಂದ್ರೆ ಅದನ್ನ ನಂಬೇಕು. ದಾರಿ ತಪ್ಸಕ್ಕೆ 100 ಜನ 100 ತರ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗಂತ ನಾವು ದಾರಿ ತಪ್ಪಿದ್ರೆ ನಷ್ಟ ಆಗೋದು ನಮ್ಗೆ. ನಾವು ಒಗ್ಗಟ್ಟಾಗಿದ್ದಷ್ಟು ಅವ್ರಿಗೆ ತೊಂದರೆ. ಅದಕ್ಕೆ ಅದನ್ನ ಮುರಿಯೋದಕ್ಕೆ ನೋಡ್ತಾ ಇರ್ತಾರೆ. ಇನ್ಮೇಲಾದ್ರೂ ಸ್ವಲ್ಪ ಸರಿಯಾಗಿರೋದನ್ನ ಕಲ್ತ್ಕೋ. ಸಾರಿ ಮೀರಾ, ಅವಳಿಂತ ದೊಡ್ಡ ಚಾಲಾಕಿ ಅನ್ನೋ ವಿಷಯನೇ ನನಗೆ ಗೊತ್ತಿರಲಿಲ್ಲ. ಅದರಿಂದನೇ ಇಂಥ ದೊಡ್ಡ ತಪ್ಪಾಗೋಯ್ತು. ಆದರೆ ಈಗ ಮಾಡಿದ ತಪ್ಪಿನರಿವು ನನಗಾಗಿದೆ. ಇನ್ನು ಮುಂದೆ ಯಾವತ್ತೂ ಈ ಥರ ಮಾಡಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಒಂದ್ ಸಾರಿ ಹೇಳೋದ್ರಿಂದ ಎಲ್ಲ ಸರಿ ಹೋಗ್ಬಿಡಲ್ಲ. ಯಾಕಂದ್ರೆ ಇಂಥ ಘಟನೆಗಳು ಪ್ರತಿದಿನ ನಡೀತಾನೆ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಮಾತಾಡೋದು ಕಲ್ರಿ. ಸರಿ. ಅದು ಸರಿಯಮ್ಮ ಮೀರಾ, ಆದರೆ ನೀನು ದಿಢೀರಂತ ಈ ರೀತಿ ನಡ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಇದರಿಂದ ನಮ್ಮ ಮುಂದಿನ ದಾರಿ ಇನ್ನೂ ಕಷ್ಟ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಅಲ್ಲ ಮೀರಾ, ಎಲ್ಲ ವಿಷಯಗಳು ಇವ್ರಿಗೆ ಗೊತ್ತಿದೆ. ಇವ್ರ ಹತ್ರ ನಾಜೂಕಾಗಿ ನಡ್ಕೋಬೇಕು ಅಂತ ಹೇಳಿದ್ದು ನೀನೇ. ಆದರೆ ಈಗ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದು ನೀನೇ. ಅದಿತಿನ ಮನೆ ಬಿಟ್ಟು ಹೊರಗಡೆ ಕಳಿಸಿದ್ಯಲ್ಲ, ಈಗ ಅವ್ರು ನಮ್ಮ ಹತ್ರ ಸತ್ಯನ ಹೇಳ್ತಾರ? ಅವತ್ತು ಹೇಳಿದ್ದು ನಾನೇ, ಇವತ್ತವಳನ್ನ ಕಳಿಸಿದ್ದು ನಾನೇ. ಅದ್ರ ಹಿಂದೆ ಬಲವಾದ ಕಾರಣ ಇದೆ. ಅವತ್ತು ನೈಸಾಗಿ ಡೀಲ್ ಮಾಡಿ ವಿಷಯ ತಿಳ್ಕೋಬೇಕು ಅಂದಿದ್ದು ರಾಘವ್ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ. ಇವತ್ತವಳನ್ನ ಹೊರಗಾಕಿದ್ದು ಅದೇ ಕಾರಣಕ್ಕೆ. ಏನಮ್ಮ ಹೇಳ್ತಿದ್ಯಾ? ಅದಿತಿನೇ ಮನೇಲಿಲ್ಲ ಅಂದ್ರೆ ಅದು ಹೇಗೆ ಸಾಧ್ಯ? ಅಣ್ಣ, ಗಂಡು ಮಕ್ಕಳಾದ್ರೆ ಯಾವುದೇ ವಿಷಯಕ್ಕೆ ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ. ಅದೇ ಹೆಣ್ಮಕ್ಳಾದ್ರೆ ಇಂಥ ವಿಷಯಕ್ಕೆಲ್ಲ ಬೇಗ ಬೆಂಡಾಗಿ ಎಮೋಷ್ನಲ್ ಆಗ್ತಾರೆ. ಇದೇ ತನ್ನ ಫ್ಯಾಮಿಲಿ ಅಂತ ಅಂದ್ಕೊಂಡವಳಿಗೆ ಇದ್ದಿನ ಫ್ಯಾಮಿಲಿ ಅಲ್ಲ ಅಂತ ಹೇಳಿ ಪೆಟ್ಟು ಕೊಟ್ಟಿದ್ದೀನಿ. ಈಗ ಅದು ಸತ್ಯನೋ ಆ ಸುಳ್ಳು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಅವಳಿರ್ತಾಳೆ. ಅದನ್ನ ತಿಳ್ಕೊಳ್ಳೋದಕ್ಕೋಸ್ಕರನಾದ್ರೂ ಅವಳು ರಾಘವ್ ಹತ್ರ ಹೋಗೇ ಹೋಗ್ತಾಳೆ. ಆಗ ನಮಗ್ ರಾಘವ್ ಸಿಕ್ಕೇ ಸಿಗ್ತಾನೆ. ನಿಜ ಮೀರಾ, ಒಳ್ಳೆ ಐಡಿಯಾ ಮಾಡಿದ್ಯಾ. ಈಗ ನಾವು ಅವಳನ್ನ ಫಾಲೋ ಮಾಡಿದ್ರೆ ರಾಘವ ಎಲ್ಲಿದ್ದಾನೆ ಅನ್ನೋ ಸತ್ಯ ಹೊರಗಡೆ ಬರುತ್ತೆ. ಬರಲೇಬೇಕು. ಅವನಿಗೆಲ್ಲೋ ಒಂದ್ ಕಡೆ ನೆಮ್ಮದಿ ಆಗಿರೋದಕ್ಕೆ ನಾನು ಬಿಡೋದಿಲ್ಲ. ಇಷ್ಟು ವರ್ಷ ನಾನು ಪಟ್ಟ ನೋವನ್ನ ನನ್ನ ಕಣ್ಣ ಎದುರುಗಡೆನೆ ಅನುಭವಿಸ್ಬೇಕು. ಆಗ್ಲೇ ನನಗೆ ನೆಮ್ಮದಿ.